4ನೇ ತರಗತಿ ಸುಮೇರು 2026-27ನೇ ಸಾಲಿನ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಸಂಪೂರ್ಣ ಉತ್ತರಗಳು. ಪುಟ ಸಂಖ್ಯೆ 1 ಹಾಗೂ 2ರ ಉತ್ತರಗಳು. ಹಾಗೆ ನೆಕ್ಸ್ಟ್ ಪುಟ ಸಂಖ್ಯೆ 3ರಲ್ಲಿ ಪುನರಾವರ್ತನೆ ಮತ್ತು ಆ ಪದಗಳನ್ನು ಹೇಳುತ್ತಾ ಬರೆಯಿರಿ ಅಂತ ಇದೆ. ಸೊ ಅದೇ ಒಂದು ಪದನ ನೀವು ಮತ್ತೆ ಅಲ್ಲಿ ಕೆಳಗಡೆ ಬರೀಬೇಕಾಗುತ್ತೆ. ಇದು 4 ಮತ್ತು 5ರ ಒಂದು ಉತ್ತರ. ನೆಕ್ಸ್ಟ್ ನಿಮಗೆ ಅಲ್ಲಿ ಪುನರಾವರ್ತನೆ ಅಂತ ಮತ್ತೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಬಾಕ್ಸಲ್ಲಿರೋ ಒಂದು ವರ್ಡ್ಸ್ನ ಅಕ್ಷರಗಳನ್ನ ಯೂಸ್ ಮಾಡಿ ನೀವು ಪದಗಳನ್ನ ರಚನೆ ಮಾಡಬೇಕಾಗುತ್ತೆ. ಹಾಗೆ ಚಿತ್ರಗಳನ್ನ ನೋಡಿ 1 2 3 ಅಂತ ನಂಬರ್ನ ನೀವಿಲ್ಲಿ ಬರೀಬೇಕು. ನೆಕ್ಸ್ಟ್ ಅದೇ ಒಂದು ಪದಗಳನ್ನ ಮತ್ತೆ ನೀವಿಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಅನುಸ್ವಾರ ಬಳಸಿ ಪದ ರಚನೆ ಅಂತ ಹೇಳಿದ್ದಾರೆ. ಎಲ್ಲದಕ್ಕೂ ಹಂಸ, ಸಂಪ ಈ ಥರ ಅನುಸ್ವಾರ ಬಳಸಿ ಬರೀರಿ. ನೆಕ್ಸ್ಟ್ ಇಲ್ಲಿ ಗುಣಿತಾಕ್ಷರಗಳ ಪ್ರಕಾರ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಮಾದರಿಯಂತೆ ಗುಣಿತಾಕ್ಷರಗಳನ್ನು ಅಲ್ಲಿ ಹೇಗಿದೆಯೋ ಅದು ಹಾಗೆ ನೀವು ಗುಣಿತಾಕ್ಷರಗಳನ್ನು ಬರೀರಿ. ನೆಕ್ಸ್ಟ್ ಪದಗಳನ್ನು ಓದುತ್ತಾ ಬರೆಯಿರಿ ಅಂತ ಇದೆ. ಅದಾದಮೇಲೆ ಕೊಟ್ಟಿರುವ ಗುಣಿತಾಕ್ಷರಗಳ ಅನುಕ್ರಮವಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ ನೀವು ಬಿಟ್ಟ ಗುಣಿತಾಕ್ಷರಗಳನ್ನು ಬರೀಬೇಕು. ಇದೆಲ್ಲ ತುಂಬಾ ಈಸಿ ಇದೆ. ನೆಕ್ಸ್ಟ್ ನಿಮಗೆ ನಿನ್ನ ನೆನಪಿನ ಶಕ್ತಿ ಎಷ್ಟು ತಿಳಿದು ಮಾದರಿಯಂತೆ ಬರೆಯಿರಿ ಅಂತ ಕೇಳಿದ್ದಾರೆ. ಅದಾದಮೇಲೆ ಒಂದು ಪೂರ್ತಿ ಗುಣಿತಾಕ್ಷರಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಪುಟ ಸಂಖ್ಯೆ 18ರಲ್ಲಷ್ಟು ಒತ್ತಕ್ಷರಗಳನ್ನು ನೀವಿಲ್ಲಿ ಬರೀಬೇಕು. ಅಲ್ಲಿ ಹೇಗಿದೆಯೋ ಕೆಳಗಡೆ ಅದೇ ಒಂದು ಒತ್ತಕ್ಷರಗಳನ್ನು ನೀವಿಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಒತ್ತಕ್ಷರದ ಪದಗಳನ್ನು ಹೇಳುತ್ತಾ ಬರೆಯಿರಿ ಅಂತ ಇದೆ. ಎಲ್ಲ ಒಂದು ಪದಗಳನ್ನು ನೀವು ಹೇಳುತ್ತಾ ಬರೆಯಿರಿ. ನೆಕ್ಸ್ಟ್ ಪುಟ ಸಂಖ್ಯೆ 21 ನಿಮಗೆ ತಿಳಿದ ಒತ್ತಕ್ಷರ ಹೊಂದಿರುವ ಪದಗಳನ್ನು ಬರೆಯಿರಿ. ನಿಮಗೆ ಎಷ್ಟು ಒತ್ತಕ್ಷರ ಪದಗಳು ಗೊತ್ತೋ ಅಷ್ಟು ಒತ್ತಕ್ಷರ ಪದಗಳನ್ನು ನೀವಲ್ಲಿ ಬರೆಯಿರಿ. ನೆಕ್ಸ್ಟ್ ಪುಟ ಸಂಖ್ಯೆ 21 ನೀವು ಓದಿರೋ ಪದಗಳು ಸರಿಯಾಗಿವೆ ಎಂದು ನೀವಲ್ಲಿ ಒತ್ತಕ್ಷರಗಳ ಸಹಿತ ನೀವಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ವಾಸನೆಯ ಬೆಲೆ ಅಂತ ಒಂದು ಕಥೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಕಥೆಯಲ್ಲಿ ಬರೋ ಒಂದು ಒತ್ತಕ್ಷರಗಳನ್ನ ನೀವಿಲ್ಲಿ ಬರೀಬೇಕಾಗುತ್ತೆ. ಅದು ನೆಕ್ಸ್ಟ್ ನಿಮಗೆ ಕಿರುಪರೀಕ್ಷೆ 1ರಲ್ಲಿ ಆ ಇಂದ ಲಾವರೆಗೆ ಸಂಪೂರ್ಣ ವರ್ಣಮಾಲೆಯನ್ನು ಬರೆಯಿರಿ. ನೆಕ್ಸ್ಟ್ ನಿಮಗೆ ಸರಿಯಾದ ಅಕ್ಷರವನ್ನು ಆರಿಸಿ ಬರೆಯಿರಿ. ಕೊಟ್ಟಿರೋ ಅಕ್ಷರ ಕೊನೆಯ ಪದ ರಚಿಸಿ ನೆಕ್ಸ್ಟ್ ಅದರ ನೆಕ್ಸ್ಟ್ ಪದಗಳನ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಅದೆಲ್ಲ ನಿಮಗೆ ಎಷ್ಟು ಗೊತ್ತು ಅಂತ ಕೇಳಿದೆ. ಸೊ ಅದನ್ನು ಕೂಡ ಇಲ್ಲಿ ಬರೆಯಿರಿ. ಅದಾದಮೇಲೆ ಒತ್ತಕ್ಷರದ ವಿಧಗಳನ್ನ ಕೊಟ್ಟಿದ್ದಾರೆ ನಿಮಗೆ. ಆ ಒಂದು ವಿಧಗಳನ್ನ ಅಲ್ಲಿ ಬರೆಯಿರಿ. ನೆಕ್ಸ್ಟ್ ಪುಟ ಸಂಖ್ಯೆ 28 29ರ ಸಂಪೂರ್ಣ ಉತ್ತರ ಇದು. ನೆಕ್ಸ್ಟ್ ನಿಮಗೆ ಇಲ್ಲಿ ಸಜಾತಿ ಪದಗಳು ಹಾಗೂ ವಿಜಾತಿ ಒತ್ತಕ್ಷರ ಪದಗಳನ್ನ ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ಇಲ್ಲಿ ಬರೆಯಬೇಕಾಗುತ್ತೆ. ಅದಾದಮೇಲೆ ಮಾದರಿಯಲ್ಲಿರುವಂಥ ಅಕ್ಷರಗಳನ್ನ ಗುರುತಿಸಿ ಒಂದು ಪದಗಳನ್ನ ನೀವಿಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಅಭ್ಯಾಸ 8ರಲ್ಲಿ ಅಭ್ಯಾಸ 8 ಓದುತ್ತಾ ನನ್ನನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಗೆರೆ ಎಳೆದ ಪದಗಳನ್ನ ನೀವಿಲ್ಲಿ ಬರೀಬೇಕಾಗುತ್ತೆ ಪ್ರಾಸಪದಗಳ ಥರ. ನೆಕ್ಸ್ಟ್ ನಿಮಗೆ ಕೊಟ್ಟಿರೋ ಒಂದು ಪದಗಳಿಂದ ನೀವು ಒಂದು ವಾಕ್ಯಗಳನ್ನ ಇಲ್ಲಿ ಬರೀಬೇಕಾಗುತ್ತೆ. ಹಾಗೆ ಪ್ರಾಸಪದನ ಬರೆಯಿರಿ. ನೆಕ್ಸ್ಟ್ ಕಿರುಪರೀಕ್ಷೆ 2ರಲ್ಲಿ ಚಿತ್ರವನ್ನು ಗುರುತಿಸಿ ಚಿತ್ರದ ಒಂದು ಹೆಸರನ್ನು ಬರೆಯಿರಿ. ಕೊಟ್ಟಿರೋ ಪದಗಳನ್ನು ಬಹುವಚನ ರೂಪದಲ್ಲಿ ಬರೆಯಿರಿ. ವೃತ್ತ ಹಾಕಿ ಅಂದರೆ ಪ್ರಾಸಪದಗಳನ್ನು ಬರೆಯಿರಿ. ನಾಣ್ಣುಡಿ ಬರೆಯಿರಿ. ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ. ನೆಕ್ಸ್ಟ್ ಚೌಕದಲ್ಲಿರೋ ಪದಗಳಿಂದ ನೀವು ಒಂದು ವಾಕ್ಯಗಳನ್ನ ನೀವಲ್ಲಿ ರಚಿಸಬೇಕಾಗುತ್ತೆ. ಇದು 39ರ ಪುಟ ಸಂಖ್ಯೆ 39ರ ಸಂಪೂರ್ಣ ಉತ್ತರವಾಗಿದೆ. ನೆಕ್ಸ್ಟ್ ನಿಮಗೆ ಅಭ್ಯಾಸ ಇಲ್ಲಿ ಅದನ್ನೇ ನೀವು ನೀಟಾಗಿ ಬರೆಯಿರಿ. ಯಾವ ಒಂದು ಪದಗಳಿಗೆ ಗೆರೆ ಹಾಕಿದ್ರೆ ಆ ಪದಗಳನ್ನ ಅಲ್ಲಿ ಬರೆಯಿರಿ. ನೆಕ್ಸ್ಟ್ ಸರಿಯಾದ ಪದವನ್ನು ಇಲ್ಲಿ ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮಾದರಿಯಂತೆ ಪದಗಳನ್ನ ನೀವು ಇಲ್ಲಿ ಏಕವಚನ ಹಾಗೂ ಬಹುವಚನ ರೂಪದಲ್ಲಿ ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಅಭ್ಯಾಸ 11ರಲ್ಲಿ ಚಿತ್ರವೊಂದು ನೋಡಿ ನೀವಲ್ಲಿ ಅಲ್ಲಿ ಅಲ್ಲಿ ಎಲ್ಲಿ ಅಂತ ನೀವಿಲ್ಲಿ ಸೇರಿಸಿ ನೀವಿಲ್ಲಿ ಬರೀಬೇಕಾಗುತ್ತೆ. ಪುಟ ಸಂಖ್ಯೆ 43 44ರ ಒಂದು ಉತ್ತರವಾಗಿದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಕೂಡಿಸಿ ಬರೆಯಿರಿ ಅಂತ ಕೂಡ ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೂಡ ಕೊಟ್ಟಿದ್ದಾರೆ. ಇದಾದಮೇಲೆ ನಿಮಗೆ ಕಿರುಪರೀಕ್ಷೆ 3ರಲ್ಲಿ ಸಜಾತಿಯ ಒತ್ತಕ್ಷರಗಳು ಹಾಗೂ ವಿಜಾತಿಯ ಒತ್ತಕ್ಷರಗಳು ಅಂತ ಇದೆ. ಇದನ್ನು ನೀವು ಸಜಾತಿಯ ಒತ್ತಕ್ಷರ ವಿಜಾತಿಯ ಒತ್ತಕ್ಷರಗಳು ಯಾವುದು ಅಂತ ನೀವು ಡಿಫ್ರೆನ್ಷಿಯೇಟ್ ಮಾಡಿ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಪ್ರಾಸಪದಗಳನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ತುತ್ತೂರಿ, ಕಸ್ತೂರಿ, ಹಾಳಾಯಿತು, ಗೋಳಾಯಿತು, ಮಂದಿರ, ಚಂದಿರ, ಸಕ್ಕರೆ, ಅಕ್ಕರೆ, ತುತ್ತೂರಿ, ಕಸ್ತೂರಿ. ಸೊ ಈ ಥರ ನೀವು ಇಲ್ಲಿ ಇದನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಸರಿಯಾದ ಒಂದು ಪದವನ್ನು ಹುಡುಕಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅನ್ನ ಅಂದರೆ ಅಕ್ಕಿ ಅಂತಾರೆ. ಅದೇ ಥರ ಹಲ್ಲಿ, ಹಗ್ಗ, ಆರು, ಬಳೆ, ಹುಲಿ, ದನ, ಹಾವು ಈ ಥರ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ನೀವು ಸರಿಯಾದ ಒಂದು ಪದನ ನೀವು ಇಲ್ಲಿ ಆರಿಸಿ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಕೂಡಿಸಿ ಸರಿಯಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಡವಿಯಲ್ಲಿ, ಸ್ನಾನವಾಯಿತು, ತರಗತಿಯೊಂದು, ನುಡಿಯೊಂದು, ಅಡವಿಯಲ್ಲಿ, ಮನಸ್ಸಿನಲ್ಲಿ. ಸೊ ಈ ಥರ ನೀವು ಇದನ್ನು ಸೇರಿಸಿ ಬರೀಬೇಕಾಗುತ್ತೆ. ಇದು ಪುಟ ಸಂಖ್ಯೆ 51ರ ಒಂದು ಸಂಪೂರ್ಣ ಉತ್ತರವಾಗಿದೆ. ನೆಕ್ಸ್ಟ್ ಮೇನಲ್ಲಿ ನಿಮಗೆ ಪ್ರಾಣಿಯ ಬಗ್ಗೆ ನಿಮಗೇನು ತಿಳಿದಿದೆ. ಈ ಪ್ರಾಣಿನ ಹಸು ಅಥವಾ ಆಕಳು ಅಂತ ಕರೀತಾರೆ. ಹಾಗೂ
ಈ ಪ್ರಾಣಿಯ ಒಂದು ದೇಹದ ಭಾಗಗಳನ್ನ ಕೂಡ ನೀವು ಅಲ್ಲಿ ಬರಿಬೇಕಾಗುತ್ತೆ. ನಂತರ ಈ ಪ್ರಾಣಿಗೆ ನಾವು ಏನೆಲ್ಲ ಆಹಾರಗಳನ್ನ ಕೊಡ್ತೀವಿ ಅದನ್ನು ಕೂಡ ಇಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಈ ಒಂದು ಪ್ರಾಣಿಯಿಂದ ನಮಗೆ ಏನೇನು ಪ್ರಯೋಜನಗಳಾಗುತ್ತದೆ ಅದನ್ನು ಕೂಡ ನೀವಲ್ಲಿ ಬರಿಬೇಕಾಗುತ್ತೆ. ಪುಟ ಸಂಖ್ಯೆ 52ರ ಒಂದು ಸಂಪೂರ್ಣ ಉತ್ತರ. ನೆಕ್ಸ್ಟ್ ನಿಮಗೆ ಪುಟ ಸಂಖ್ಯೆ 53ರಲ್ಲಿ ಹಸು ಒಂದು ಸಾಧುವಾದ ಸಾಕು ಪ್ರಾಣಿ. ಸೊ ಇದೇ ಥರ ಹಸುವಿನ ಬಗ್ಗೆ ನೀವು 5ರಿಂದ 6 ಒಂದು ವಾಕ್ಯಗಳನ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ. ಹಸು ಒಂದು ಸಾಧು ಸಾಕು ಪ್ರಾಣಿ, ಹಾಗೂ ಹಸು ನಮಗೆ ಪೌಷ್ಟಿಕವಾದ ಹಾಲನ್ನು ನೀಡುತ್ತದೆ. ಹಸುವಿಗೆ 4 ಕಾಲುಗಳು, 2 ಕಿವಿಗಳು, 2 ಕೊಂಬುಗಳಿವೆ. ಹಸು ಹಸಿರು ಹುಲ್ಲು ಮತ್ತು ಒಣಮೇವನ್ನು ಆಹಾರವಾಗಿ ಸೇವಿಸುತ್ತದೆ. ಹಸುವಿನ ಹಾಲಿಂದ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪವನ್ನು ತಯಾರಿಸಲಾಗುತ್ತದೆ. ಸೊ ಇದೇ ಥರ ನೀವು ಇಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಅಭ್ಯಾಸದಲ್ಲಿ ಪದದ ಕಡೆಯ ಅಕ್ಷರದಿಂದ ಹೊಸ ಪದ ರಚಿಸಿ ಅಂತ ಕೊಟ್ಟಿದ್ದಾರೆ. ರಭಸ ಅದಾದ್ಮೇಲೆ ಸದನ. ಸೊ ಇದೇ ಥರ ನಮನ, ಮರ, ಕರು, ಈ ಥರ ನೀವು ನೆಕ್ಸ್ಟ್ ಪದಗಳನ್ನ ನೀವು ಇಲ್ಲಿ ಬರೀತಾ ಹೋಗಿ. ನೆಕ್ಸ್ಟ್ ನಾನ್ಯಾರೆಂದು ಹುಡುಕಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಕೆಲವೊಂದು ಸಾಕು ಪ್ರಾಣಿ, ಕಾಡು ಪ್ರಾಣಿ, ಪಕ್ಷಿ, ಆಹಾರದ ಬಗ್ಗೆ ಆ ಒಂದು ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೀವು ರೌಂಡ್ ಅಪ್ ಮಾಡಿ ಪ್ರಾಣಿಯ ಹೆಸರು, ಪಕ್ಷಿನೋ, ಆಹಾರ ಏನು ತಿನ್ನುತ್ತೆ ಅದನ್ನು ನೀವಲ್ಲಿ ಬರೀರಿ. ಸಾಕು ಪ್ರಾಣಿನ, ಕಾಡು ಪ್ರಾಣಿನ, ಪಕ್ಷಿನ ಅಂತ ನೀವಲ್ಲಿ ಟಿಕ್ ಮಾಡಿ ಅದರ ಒಂದು ಆಹಾರ ಏನು ಅಂತ ನೀವಲ್ಲಿ ಬಾಕ್ಸಲ್ಲಿ ಬರೀಬೇಕಾಗುತ್ತೆ. ಇದು ಪುಟ ಸಂಖ್ಯೆ 56ರ ಒಂದು ಸಂಪೂರ್ಣ ಉತ್ತರ ಆಗಿದೆ. ನೆಕ್ಸ್ಟ್ ನಿಮಗೆ ನಾವೇನು ಮಾಡುತ್ತಾ ಇದ್ದೀರಿ ಹೇಳಿ ಬರೆಯೋಣ. ಒಂದು ಕೋತಿಯ ಒಂದು ಆ್ಯಕ್ಟಿವಿಟೀಸ್ ಇದೆ. ಅದು ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ತಾ ಇದೆ. ಮರ ಹತ್ತುತ್ತಿದೆಯೋ, ಕುಣಿಯುವುದು, ಜಿಗಿಯುವುದು, ಓಡುವುದು, ಕುಳಿತುಕೊಳ್ಳುವುದು ಹಾಗೂ ಆಟವಾಡುವುದು, ಇವೆಲ್ಲ ಒಂದು ಆ್ಯಕ್ಟಿವಿಟೀಸ್ನ ಮಾಡ್ತಾ ಇದ್ದಾರೆ. ಸೊ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಅಭ್ಯಾಸ 14ರಲ್ಲಿ ನಾವೇನು ಹೇಳ್ತಿದ್ದೇವೆ ಎಂದು ನೀವು ಬಲ್ಲಿರಾ ಅಂತಿದೆ. ಒಂದು ಭಿತ್ತಿಪತ್ರವನ್ನು ಕೊಟ್ಟಿದ್ದಾರೆ. 1ರಿಂದ 5 ಪ್ರಶ್ನೆಗಳಿದೆ. ಸೊ ಆ ಒಂದು ಭಿತ್ತಿಪತ್ರನ ಓದಿ ನೀವು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀವಿಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಕಿರುಪರೀಕ್ಷೆ 4 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಒಂದು ಬಸ್ಸಿನಲ್ಲಿ ನಿಂತು ಸಾಲಿನಲ್ಲಿ ನಿಂತು ಬಸ್ ಹತ್ತಬೇಕು, ಜೀಬ್ರಾ ಕ್ರಾಸಿಂಗ್ ರಸ್ತೆ ದಾಟಬೇಕು, ಇದೇ ಥರ ನೀವು ಸೂಚನೆಗಳನ್ನ ಬರೆಯಿರಿ. ಮತ್ತು ಇಲ್ಲಿ ಒಂದು ಕತೆ ಕೊಟ್ಟಿದ್ದಾರೆ. 2 ಆಡು ಯಾವ ಥರ ಬ್ರಿಡ್ಜ್ ಕ್ರಾಸ್ ಮಾಡುತ್ತೆ ಅದ್ರ ಬಗ್ಗೆ ನೀವು ಒಂದು ಕಥೆನ ನೀವಿಲ್ಲಿ ಬರೀಬೇಕಾಗುತ್ತೆ. ಮೊದಲನೇ ಚಿತ್ರದಲ್ಲಿ ಏನಾಗ್ತಾ ಇದೆ, 2ನೇ ಚಿತ್ರದಲ್ಲಿ ಏನಾಗ್ತಿದೆ, ಹಾಗೂ 3ನೇ ಚಿತ್ರದಲ್ಲಿ ಈ ಒಂದು 3 ಸಿಚುವೇಶನ್ನ ಇಟ್ಕೊಂಡು ನೀವೊಂದು ಸ್ಟೋರಿನ ನೀವಲ್ಲಿ ಬರಿಬೇಕಾಗುತ್ತೆ. ಇದು ಪುಟ ಸಂಖ್ಯೆ 60ರ ಒಂದು ಸಂಪೂರ್ಣ ಉತ್ತರ. ನೆಕ್ಸ್ಟ್ ನಿಮಗೆ ಪುಟ ಸಂಖ್ಯೆ 62ರಲ್ಲಿ ಮತ್ತೊಂದು ಆ್ಯಕ್ಟಿವಿಟೀಸ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಚಿತ್ರ ಸರಣಿಯನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ಒಬ್ಬ ಹುಡುಗ ಉತ್ಸಾಹದಿಂದ ಸೈಕಲ್ ತುಳಿಯುತ್ತಾ ಹೋಗುತ್ತಿದ್ದಾನೆ. ಒಂದು ಚಿತ್ರದಲ್ಲಿ ಸಾಗುವ ದಾರಿಯಲ್ಲಿ ಅವನ ಸೈಕಲ್ಗೆ ತಾಂತ್ರಿಕ ತೊಂದರೆ ಕಾಣಿಸಿಕೊಳ್ಳುತ್ತದೆ ಅಥವಾ ಚೈನು ಕಳುಹಿಸೋದ ಪಂಚರ್ ಆಗುವುದು. ನೆಕ್ಸ್ಟ್ ಚಿತ್ರ 3 ಹಾಗೂ ಚಿತ್ರ 4ರಲ್ಲಿ ಹುಡುಗ ಕೆಳಗಿಳಿದು ಸೈಕಲನ್ನು ಪರೀಕ್ಷಿಸುತ್ತಾನೆ ಮತ್ತು ಎಲ್ಲಿ ತಪ್ಪಾಗಿದೆ ಎಂದು ಹುಡುಕುತ್ತಾನೆ. ಚಿತ್ರ 4 ಅವನ ಸೈಕಲನ್ನು ದುರಸ್ತಿ ಮಾಡುವವರ ಬಳಿ ತರುತ್ತಾನೆ ಅಥವಾ ತಾನೇ ಉಪಕರಣವನ್ನು ಬಳಸಿ ಜಾಗರೂಕತೆಯಿಂದ ಅದನ್ನು ಸರಿಪಡಿಸುತ್ತಾನೆ. ಚಿತ್ರ 5ರಲ್ಲಿ ಸೈಕಲ್ ಸರಿಯಾದ ಮೇಲೆ ಅವನು ಮತ್ತೆ ಮೊದಲಿನಂತೆ ಸವಾರಿಯನ್ನು ಸಂತೋಷದಿಂದ ಮುಂದುವರಿಸುತ್ತಾನೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಅಂಕಣದಲ್ಲಿರುವ ಅಕ್ಷರಗಳನ್ನು ಉಪಯೋಗಿಸಿ ಹೆಚ್ಚು ಶಬ್ದಗಳನ್ನು ಮಾಡಬಹುದು. ಸೊ ಅಕ್ಕ, ಮೊಗ್ಗು, ಹೆಣ, ಬೆಚ್ಚು, ಮರ, ಹಿತ, ಜಗ, ಮರ, ಜಳ, ಕಳ, ಕಗ್ಗ, ಕಚ್ಚು, ದೊಡ್ಡ, ಗುಡ್ಡ, ರಹೀಮ, ಸರ, ರಸ. ಸೊ ಇದೇ ಥರ ನಿಮಗೆ ಸುಮೇರು ಭಾಗ 1ರ ಸಂಪೂರ್ಣ ಉತ್ತರಗಳು. ವಿಡಿಯೋ ಸರ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.